ಸ್ನೇಹಿತರೆ, ಆನಂದ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಗೆಳೆಯರೇ, ನವರಾತ್ರಿಯ ಈ ಶುಭ ದಿನದಲ್ಲಿ ನವರಾತ್ರಿಯ 3ನೇ ದಿನವಾದ ಇಂದು ದುರ್ಗಾ ಮಾತೆಯ 3ನೇ ಅವತಾರವಾದಂತಹ ಚಂದ್ರಘಂಟಾ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಿ. ಚಂದ್ರಘಂಟಾ ದೇವಿಯವರು ದುರ್ಗಾ ಮಾತೆಯ ಶಕ್ತಿ ಮತ್ತು ಶಾಂತಿಯ ಪ್ರತೀಕವಾಗಿದ್ದಾಳೆ. ಅವಳು ಅವತಾರ ಆಗಿರೋದೇನೆ ಪುಣ್ಯ ಮತ್ತು ಧರ್ಮದ ರಕ್ಷಣೆಗಾಗಿ ಅಂತ ಹೇಳಲಾಗುತ್ತದೆ. ಜೊತೆಗೆ ಅವಳ ಪೂಜೆಯಿಂದ ಭಕ್ತರು ಶಕ್ತಿ ಮತ್ತು ಧೈರ್ಯವನ್ನು ಹೆಚ್ಚು ಮಾಡ್ಕೊಳ್ತಾರೆ ಅಂತ ಒಂದು ನಂಬಿಕೆ ಇದೆ. ಚಂದ್ರಘಂಟಾ ದೇವಿಯವರು ನೋಡಲಿಕ್ಕೆ ಯಾವ ಥರ ಇರ್ತಾಳೆ ಅಂತ ಹೇಳಿದ್ರೆ, ಶಿರದಲ್ಲಿ ಚಂದ್ರನನ್ನು ಧರಿಸಿ ಶಾಂತರೂಪವಾಗಿ ಕಂಡ್ರೂ ಸಹ ಕೈಗಳಲ್ಲಿ ತ್ರಿಶೂಲ ಮತ್ತು ಖಡ್ಗ, ಗುರಾಣಿ, ಶಂಖಚಕ್ರಗಳನ್ನು ಹಿಡಿದು ಶಕ್ತಿಯ ಸ್ವರೂಪವಾಗಿಯೂ ಸಹ ಕಾಣುತ್ತಾಳೆ. ಮತ್ತು ಜೊತೆಗೆ ಯಾವಾಗಲೂ ಸಹ ಯುದ್ಧ ಮಾಡಲಿಕ್ಕೆ ಸಿದ್ಧಳಾಗಿ ನಿಂತಿರ್ತಾಳೆ. ಇವಳ ದೇವಿಯ ವಾಹನ ಹುಲಿಯಾಗಿರ್ತದೆ. ಅಂದಹಾಗೆ ಈ ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹ ಏನಿದೆಯಲ್ಲ ಅದರ ಅಧಿದೇವತೆ. ಅಂದರೆ ಈಗ ಶುಕ್ರಾಚಾರ್ಯರು ಅಂತ ನೀವು ಕೇಳಿರ್ಬೋದು. ಅವರು ಏನಂದರೆ ರಾಕ್ಷಸರ ಕುಲಗುರುಗಳಾಗಿರ್ತಾರೆ. ಆ ಕುಲಗುರುಗಳು ಈ ರಾಕ್ಷಸರಂದ್ರೆ ಯಾರು? ಕೆಲಸ ಮಾಡೋರು. ಅಂಥವರಿಗೆ ಮೂಲ ಪ್ರೇರಣೆ, ಮೂಲ ಶಕ್ತಿಯಾಗಿರ್ತಕ್ಕಂಥವಳು ಚಂದ್ರಘಂಟಾ ದೇವಿ. ಅತಿ ಹೆಚ್ಚಾಗಿ ದೇವಿನ ಯಾರು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಚಂದ್ರಘಂಟಾ ದೇವಿನ ಶತ್ರು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮತ್ತು ಶಕ್ತಿಶಾಲಿ ಸಾಧನೆಗಳೇನಿರ್ತಾವಲ್ವ ಅವನ್ನು ಹೆಚ್ಚಾಗಿ ತಮ್ಮ ವಶಪಡಿಸ್ಕೊಳ್ಳೋಕ್ಕೋಸ್ಕರ, ಶಕ್ತಿ ಸಾಧನೆಗಳನ್ನು ಮಾಡಲಿಕ್ಕೋಸ್ಕರ ದೇವಿಯನ್ನು ಹೆಚ್ಚಾಗಿ ಪೂಜಿಸಲಾಗ್ತದೆ. ಚಂದ್ರಘಂಟಾ ದೇವಿ ಕಥೆ ಈ ಮಹಿಳೆಯರಲ್ಲಿ ನಾರಿ ಶಕ್ತಿ ಅಂತ ಏನು ಹೇಳ್ತೀವಲ್ವ, ಆ ನಾರಿ ಶಕ್ತಿಯ ಒಂದು ಪ್ರತೀಕವಾಗಿದೆ. ಜೊತೆಗೆ ಮಹಿಳೆಯರಲ್ಲಿ ಸಕಾರಾತ್ಮಕ ಶಕ್ತಿಗಳನ್ನು ಪ್ರೇರೇಪಿಸೋದಕ್ಕೋಸ್ಕರ ಚಂದ್ರಘಂಟಾ ದೇವಿ ಕಥೆ ಸ್ಫೂರ್ತಿದಾಯಕವಾಗಿದೆ. ದೇವಿನ ಆರಾಧನೆ ಮಾಡೋದರಿಂದ ಮನೆಗಳಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುವುದರ ಜೊತೆಗೆ ಅಂಥವರ ಮನೆಯಲ್ಲಿ ಆಹಾರದ ಕೊರತೆ ಎಂದಿಗೂ ಸಹ ಇರುವುದಿಲ್ಲ ಅಂತ ಹೇಳಿ ಹೇಳಲಾಗುತ್ತದೆ. ಚಂದ್ರಘಂಟಾ ದೇವಿಯವರು ಎಲ್ಲ ಭಕ್ತಾದಿಗಳಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ನೋಡ್ತಾರಿಗೆಲ್ರಿಗೂ ಶುಭ ದಿನ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.